ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಧನು ರಾಶಿಯವರ ಸಂಪೂರ್ಣ ಜೀವನದ ಕುರಿತು ಮಾತನಾಡಲಿದ್ದೇವೆ. ಧನು ರಾಶಿ ಅಂದರೆ ಪ್ರತಿ ಜನ್ಮದಲ್ಲೂ ಒಂದು ಗುರಿ ಹೊತ್ತು ಬರುವ ಆತ್ಮ. ಇವರ ಕತೆ ಒಂದು ಸಾಮಾನ್ಯ ಮನುಷ್ಯನ ಕಥೆಯಲ್ಲ, ಆದರೆ ಜೀವನದ ಪ್ರತಿ ಹಂತದಲ್ಲಿ ಹೊಸದನ್ನು ಕಲಿಯುವ, ಕೆಲವೊಮ್ಮೆ ಕಳೆದುಕೊಳ್ಳುವ ಮತ್ತೆ ಬಹಳದನ್ನು ಗಳಿಸುವ ಪ್ರಯಾಣಿಕನ ಕತೆ. ಜ್ಯೋತಿಷ್ಯದ ಪ್ರಕಾರ ಧನುರಾಶಿ ಗುರುಗ್ರಹದ ಅಡಿಯಲ್ಲಿ ಹುಟ್ಟುತ್ತದೆ. ಅದರಿಂದಲೇ ಇವರ ಜೀವನದಲ್ಲಿ ಜ್ಞಾನ, ಧಾರ್ಮಿಕತೆ ಮತ್ತು ಆಂತರಿಕ ಶಕ್ತಿಯ ಧ್ವನಿ ಪ್ರಾರಂಭದಿಂದಲೇ ಕೇಳಿಸುತ್ತಿರುತ್ತದೆ. ಆದರೆ ಈ ದಾರಿ ಸುಲಭವಾಗಿರುವುದಿಲ್ಲ. ಪ್ರತಿ ದಶಕದಲ್ಲಿ ಯಾವುದೋ ಒಂದು ಗ್ರಹ ಇವರಿಗೆ ಸವಾಲುಗಳನ್ನು ಒಡ್ಡುತ್ತದೆ. ಉದಾಹರಣೆಗೆ, ಶನಿ ಧೈರ್ಯದ ಪರೀಕ್ಷೆ ಮಾಡುತ್ತದೆ, ರಾಹು ಗೊಂದಲದಲ್ಲಿ ಹಾಕುತ್ತದೆ, ಮಂಗಳವು ಕೆಲವೊಮ್ಮೆ ಅಶಾಂತಿಯನ್ನು ಉಂಟು ಮಾಡುತ್ತದೆ. ಆದರೆ ಈ ಎಲ್ಲ ಗ್ರಹಗಳ ಸಂಘರ್ಷದ ನಡುವೆಯೂ ಗುರುಗ್ರಹವು ಮತ್ತೆ ಮತ್ತೆ ಇವರನ್ನು ತಡೆದು ನಿಲ್ಲಿಸಿ ಇವರ ಜೀವನಕ್ಕೆ ಅರ್ಥವನ್ನು ನೀಡುತ್ತದೆ. ಸ್ನೇಹಿತರೆ, ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಇಲ್ಲಿ ಬರುವ ಬಹಿರಂಗತೆಗಳು ನಿಮ್ಮ ಮನಸ್ಸನ್ನು ಆಳವಾಗಿ ಕಲುಕುತ್ತವೆ ಮತ್ತು ಧನುರಾಶಿಯ ಜೀವನದ ಅವಿಭಾಜ್ಯ ಅಂಗವಾಗಿರುವ ಕೆಲವು ಕಹಿ ಸತ್ಯಗಳನ್ನು ಬಿಚ್ಚಿಡುತ್ತವೆ. ವಿಡಿಯೋದ 2ನೇ ಭಾಗದಲ್ಲಿ ಧನುರಾಶಿಗೆ ಸಂಬಂಧಿಸಿದ ಶುಭ ಮತ್ತು ಅಶುಭ ವಸ್ತುಗಳನ್ನು ವಿವರಿಸುತ್ತೇವೆ. ಇವು ಇವರನ್ನು ಕಾಲಚಕ್ರದ ಸಂಕಷ್ಟಗಳಿಂದ ಹೊರತೆಗೆದುಕೊಳ್ಳಲು ಸಹಾಯ ಮಾಡುತ್ತವೆ. ಆದರೆ ಅದಕ್ಕಿಂತ ಮೊದಲು ಸ್ನೇಹಿತರೆ, ನೀವು ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಬೇಕೆಂದು ಬಯಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಲಕ್ಷ್ಮೀ ದೇವಿ ಮತ್ತು ಜೈ ಶ್ರೀರಾಮ್ ಎಂದು ತಪ್ಪದೇ ಬರೆಯಿರಿ. 1. ಧನುರಾಶಿಯವರ ಜೀವನದ ಮೊದಲನೇ ಸತ್ಯವೆಂದರೆ, ಧನುರಾಶಿಯವರ ಜೀವನವು ಆರಂಭದಿಂದಲೇ ಒಂದು ವಿಶೇಷ ರೀತಿಯ ಅಶಾಂತಿ ಮತ್ತು ಕುತೂಹಲದಿಂದ ತುಂಬಿರುತ್ತದೆ. ಜನನದಿಂದ ಹಿಡಿದು 15 ವರ್ಷದ ವಯಸ್ಸಿನವರೆಗೆ ಇವರು ಅತ್ಯಂತ ಚಂಚಲ, ಬುದ್ಧಿವಂತ ಮತ್ತು ಪ್ರಶ್ನೆಗಳೊಂದಿಗೆ ಜೀವಿಸುವ ಮಕ್ಕಳು. ಗುರುಗ್ರಹದ ಕೃಪೆ ಇವರೆಡೆಗೆ ಬಾಲ್ಯದಿಂದಲೇ ಇರುವುದರಿಂದ ಇವರು ಓದು ಬರಹದಲ್ಲಿ ಆಸಕ್ತಿ ತೋರಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ತೀಕ್ಷ್ಣ ಬುದ್ಧಿಶಕ್ತಿ ಉಳ್ಳವರಾಗಿರುತ್ತಾರೆ. ಆದರೆ ಈ ವಯಸ್ಸಿನಲ್ಲಿ ಇವರ ಶಕ್ತಿ ಅಷ್ಟು ಪ್ರಬಲವಾಗಿರುತ್ತದೆ. ಸರಿಯಾದ ದಾರಿ ಸಿಗದಿದ್ದರೆ ಶಿಸ್ತಿನಿಂದ ತಪ್ಪಿ ಹೋಗುವ ಸಾಧ್ಯತೆಯೂ ಇದೆ. ಪೋಷಕರಿಗೆ ಇವರನ್ನು ಬೆಳೆಸುವುದು ಒಂದು ಸವಾಲಿನಂತಾಗುತ್ತದೆ, ಏಕೆಂದರೆ ಧನುರಾಶಿಯವರು ಸ್ವತಂತ್ರ ಚಿಂತನೆಯುಳ್ಳವರು ಮತ್ತು ಪ್ರತಿಯೊಂದು ವಿಷಯವನ್ನು ಸ್ವತಃ ಅನುಭವಿಸಲು ಬಯಸುತ್ತಾರೆ. ಬಾಲ್ಯದಲ್ಲಿ ಕೆಲವೊಮ್ಮೆ ಮನೆಯ ಅಸ್ಥಿರತೆ ಅಥವಾ ಸ್ಥಳಾಂತರವಾಗಬಹುದು, ಇದರಿಂದ ಮನಸ್ಸಿಗೆ ಅಶಾಂತಿ ಉಂಟಾಗಬಹುದು. ಆದರೆ ಗುರುಗ್ರಹದ ದೃಷ್ಟಿ ಕುಂಡಲಿಯಲ್ಲಿ ಶುಭವಾಗಿದ್ದರೆ ಬಾಲ್ಯದಲ್ಲಿಯೇ ತಮ್ಮ ಪ್ರತಿಭೆಗೆ ಸಾಕ್ಷಿ ನೀಡುವಂತಹ ಸಾಧನೆ ಮಾಡುತ್ತಾರೆ. ಈ ವಯಸ್ಸಿನಲ್ಲಿ ಇವರ ಮೇಲೆ ಅತಿಯಾದ ನಿಯಂತ್ರಣ ಹೇರಿದರೆ ಅವರು ಬಂಡಾಯ ಸ್ವಭಾವದವರಾಗಬಹುದು. ಆದರೆ ಪ್ರೀತಿ ಮತ್ತು ಸಂವಾದ ನೀಡಿದರೆ ಇವರು ಉತ್ತಮ ದಾರಿಯತ್ತ ಸಾಗುತ್ತಾರೆ. 2. ಧನುರಾಶಿಯವರ ಜೀವನದ 2ನೇ ಸತ್ಯವೆಂದರೆ, 18ರಿಂದ 30 ವರ್ಷದ ಅವಧಿ ಧನುರಾಶಿಯವರಿಗಾಗಿ ಕಷ್ಟಕರವಾದರೂ ಸ್ವನಿರ್ಮಾಣದ ಪ್ರಯಾಣವಾಗಿರುತ್ತದೆ. ಹೊರಗೆ ನೋಡಲು ಇವರು ಚುರುಕು, ಆತ್ಮವಿಶ್ವಾಸದಿಂದ ಕೂಡಿದವರಾಗಿ ಕಾಣಿಸಿದರೂ ಒಳಗೆ ಅಸಂಖ್ಯಾತ ಪ್ರಶ್ನೆಗಳ ಗೋಜಿಗೆ ಸಿಲುಕಿಕೊಂಡು ಜೀವನದ ಕಹಿ ಸತ್ಯಗಳೊಂದಿಗೆ ಮುಖಾಮುಖಿಯಾಗುತ್ತಾರೆ. ಈ ವಯಸ್ಸಿನಲ್ಲಿ ಧನುರಾಶಿಯವರು ಹೆಚ್ಚಾಗಿ ಭಾವನೆಗಳ ಪ್ರವಾಹದಲ್ಲಿ ತೇಲುತ್ತಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು, ವಿಶೇಷವಾಗಿ ಪ್ರೀತಿ ಮತ್ತು ವೃತ್ತಿ ವಿಚಾರಗಳಲ್ಲಿ. ಕುಂಡಲಿಯಲ್ಲಿ ಶುಕ್ರ ಅಥವಾ ಚಂದ್ರ ದುರ್ಬಲವಾಗಿದ್ದರೆ ಪ್ರೀತಿಯಲ್ಲಿ ಮೋಸ, ಸಂಬಂಧಗಳಲ್ಲಿ ತಪ್ಪು ಅರ್ಥೈಸಿಕೆ ಮತ್ತು ಏಕಾಂತದ ಆಳವಾದ ಅನುಭವ ಇವರ ಮನಸ್ಸನ್ನು ಒಡೆದು ಹಾಕುತ್ತದೆ. ಹಲವಾರು ಬಾರಿ ತಮ್ಮ ಎಲ್ಲವನ್ನು ಒಬ್ಬರ ಮೇಲೆ ಸುರಿದುಕೊಂಡು ಪ್ರತಿಯಾಗಿ ಖಾಲಿತನ ಅಥವಾ ವಂಚನೆ ಅನುಭವಿಸಬೇಕಾಗುತ್ತದೆ. ಜೊತೆಗೆ ಈ ಅವಧಿಯಲ್ಲಿ ರಾಹು ಅಥವಾ ಕೇತು ಇವರ ಕುಂಡಲಿಯ ಕೇಂದ್ರ ಅಥವಾ ತ್ರಿಕೋಣ ಭಾವದಲ್ಲಿ ಬಂದುಬಿಟ್ಟರೆ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತದೆ, ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕುಂದುತ್ತದೆ ಮತ್ತು ತಪ್ಪು ದಾರಿಯಲ್ಲಿ ಸಾಗಲು ಪ್ರಾರಂಭಿಸುತ್ತಾರೆ. ಇದರಿಂದ ವೃತ್ತಿ ಮತ್ತು ವಿದ್ಯಾಭ್ಯಾಸ ಎರಡಕ್ಕೂ ಭಾರಿ ಹಾನಿಯಾಗುವ ಸಾಧ್ಯತೆ ಇರುತ್ತದೆ. 3. ಧನುರಾಶಿಯವರ ಜೀವನದ 3ನೇ ಸತ್ಯವೆಂದರೆ, 30ರ ವಯಸ್ಸಿಗೆ ಮುನ್ನ ಅನೇಕ ಧನುರಾಶಿಯವರಿಗೆ ಉದ್ಯೋಗಕ್ಕಾಗಿ ದೀರ್ಘ ಹೋರಾಟವನ್ನು ನಡೆಸಬೇಕಾಗುತ್ತದೆ. ವ್ಯವಹಾರದಲ್ಲಿಯೂ ಮತ್ತೆ ಮತ್ತೆ ಸೋಲುಗಳು ಅಥವಾ ಮೋಸದ ಬಲಿಯಾಗುವ ಸಾಧ್ಯತೆಯೂ ಇರುತ್ತದೆ. ವಿಶೇಷವಾಗಿ ಕುಂಡಲಿಯಲ್ಲಿ ಬುಧನು ನೀಚದಲ್ಲಿದ್ದರೆ ಅಥವಾ ಶನಿಯ ಸಾಡೆಸಾತಿ ಆರಂಭವಾಗಿದ್ದರೆ
ಆರ್ಥಿಕ ಸ್ಥಿತಿ ಅಸ್ಥಿರವಾಗುತ್ತದೆ ಮತ್ತು ಕುಟುಂಬದಿಂದ ನಿರೀಕ್ಷಿಸಿದ ಸಹಕಾರವು ದೊರೆಯದು. ಹಲವಾರು ಬಾರಿ ತಮ್ಮವರ ನಿರ್ಲಕ್ಷ್ಯ, ಒಂಟಿ ಹೋರಾಟ ಮತ್ತು ಭಾವನಾತ್ಮಕ ಬೆಂಬಲದ ಕೊರತೆಯು ಎದುರಿಸಬೇಕಾಗುತ್ತದೆ. ಇದರ ಪರಿಣಾಮವಾಗಿ ಒಳಗೆ ಖಾಲಿತನ ಬೆಳೆದು ಬರುತ್ತದೆ. ಅಲ್ಲಿ ತಾವು ಮಾಡುವುದೇ ಸರಿಯೇ ಎಂಬ ಪ್ರಶ್ನೆಗಳು ತಮ್ಮೊಳಗೆ ಕೇಳಿಕೊಳ್ಳುತ್ತಾರೆ. ಆದರೆ ಜ್ಯೋತಿಷ್ಯ ಹೇಳುವುದೇನೆಂದರೆ, ಅಂಧಕಾರ ಗಾಢವಾದಾಗಲೇ ಬೆಳಕಿನ ಸಾಧ್ಯತೆ ಹೆಚ್ಚು ಇರುತ್ತದೆ. ಬೃಹಸ್ಪತಿ ಧನುರಾಶಿಯ ಸ್ವಾಮಿ ಬಲಿಷ್ಠವಾಗಿದ್ದರೆ, ಉದಾಹರಣೆಗೆ ಉಚ್ಚ ಸ್ಥಾನದಲ್ಲಿದ್ದರೆ ಅಥವಾ ಸ್ನೇಹ ಗ್ರಹಗಳ ಜೊತೆಯಲ್ಲಿದ್ದರೆ, ಇದೇ ಹೋರಾಟ ಇವರನ್ನು ಹೊಸ ದಾರಿಯತ್ತ ಕೊಂಡೊಯ್ಯುತ್ತದೆ. ಗುರುಗ್ರಹದ ಶುಭ ಪ್ರಭಾವ ಇವರ ವಿರುದ್ಧ ಪರಿಸ್ಥಿತಿಗಳನ್ನು ಆಶಾವಾದಿಯಾಗಲು ನೆರವಾಗುತ್ತದೆ ಮತ್ತು ಪ್ರತಿ ಸೋಲಿನಿಂದ ಹೊಸ ಪಾಠ ಕಲಿಸುತ್ತದೆ. ಸೂರ್ಯ ಬಲವಾಗಿದ್ದರೆ ಆತ್ಮಬಲ ಕಾಪಾಡುತ್ತದೆ. ಮಂಗಳ ಶ್ರೇಷ್ಠ ಸ್ಥಿತಿಯಲ್ಲಿದ್ದರೆ ಮತ್ತೆ ಮತ್ತೆ ಬೀಳುತ್ತಿದ್ದರೂ ಎದ್ದು ನಿಲ್ಲುವ ಶಕ್ತಿ ನೀಡುತ್ತದೆ. ಅಂತಿಮವಾಗಿ 18ರಿಂದ 30 ವರ್ಷದ ಅವಧಿ ಧನುರಾಶಿಯವರಿಗೆ ಕಹಿ ಅನುಭವಗಳ ಮತ್ತು ಆಳವಾದ ಆತ್ಮ ಬಂಧನಗಳ ಕಾಲವಾಗಿದ್ದರೂ, ಸರಿಯಾದ ದಾರಿಯನ್ನು ಹಿಡಿದು ಶುಭ ಗ್ರಹಗಳ ಅನುಗ್ರಹ ದೊರೆತರೆ ಇದೇ ಹೋರಾಟ ಇವರನ್ನು ಅತ್ಯಂತ ಬುದ್ಧಿವಂತ, ಯಶಸ್ವಿ ಮತ್ತು ಪ್ರೇರಣಾದಾಯಕ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ. 3. ಧನುರಾಶಿಯವರ ಜೀವನದ 4ನೇ ಸತ್ಯವೆಂದರೆ, 31ರಿಂದ 40 ವರ್ಷದ ವಯಸ್ಸು ಧನುರಾಶಿಯವರ ಜೀವನದಲ್ಲಿ ಒಂದು ವಿಶೇಷ ಹಂತವಾಗಿರುತ್ತದೆ. ಈ ಅವಧಿಯಲ್ಲಿ ಇವರು ತಮ್ಮ ಹಳೆಯ ಗಾಯಗಳನ್ನು ಮರೆತು ಹೊಸ ದಾರಿಗೆ ಮುಂದುವರಿಯುವ ನಿರ್ಧಾರ ಮಾಡುತ್ತಾರೆ. ಜ್ಯೋತಿಷ್ಯದ ದೃಷ್ಟಿಯಿಂದ ಈ ವಯಸ್ಸು ಕರ್ಮಫಲ ಪಡೆಯುವ ಕಾಲ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಧನುರಾಶಿಯವರಿಗಾಗಿ ಇದು ವಿಶೇಷವಾಗಿ ಪರೀಕ್ಷೆಗಳ ಮತ್ತು ಪುನರ್ನಿರ್ಮಾಣದ ಸಮಯವಾಗಿರುತ್ತದೆ. ಈ ಅವಧಿಯಲ್ಲಿ ಶನಿಯ ಮಹಾದಶೆ ಅಥವಾ ಅಂತರ್ದಶೆ ನಡೆಯುತ್ತಿದ್ದು, ಅದು ನೀಚ ಸ್ಥಿತಿಯಲ್ಲಿ ಅಥವಾ ಪಾಪಗ್ರಹಗಳ ಪ್ರಭಾವದಲ್ಲಿ ಇದ್ದರೆ ಉದ್ಯೋಗ ಕ್ಷೇತ್ರದಲ್ಲಿ ಮತ್ತೆ ಮತ್ತೆ ಅಡಚಣೆಗಳು, ವಿಫಲ ಯೋಜನೆಗಳು ಹಾಗೂ ಅಧಿಕಾರದ ನಿರ್ಲಕ್ಷ್ಯವನ್ನು ಎದುರಿಸಬೇಕಾಗುತ್ತದೆ. ವಿಶೇಷವಾಗಿ ಶುಕ್ರ ಅಥವಾ ಚಂದ್ರ ದುರ್ಬಲವಾಗಿದ್ದರೆ ಕುಟುಂಬದ ಜೀವನದಲ್ಲಿ ಒತ್ತಡ, ದಾಂಪತ್ಯ ಕಲಹ ಹಾಗೂ ಜೀವನ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಸಾಮಾನ್ಯವಾಗುತ್ತವೆ. ಹೀಗಾಗಿ ಈ ಹಂತ ಧನುರಾಶಿಯವರಿಗೆ ಒಂದು ಕಠಿಣ ಪರೀಕ್ಷಾವಧಿಯಾಗಿದ್ದರೂ ಇದು ಮುಂದಿನ ಜೀವನದ ಪುನರ್ನಿರ್ಮಾಣಕ್ಕೆ ಆಧಾರವಾಗುವ ಮಹತ್ವದ ಸಮಯವಾಗಿರುತ್ತದೆ. 5. ಧನುರಾಶಿಯವರ ಜೀವನದ 5ನೇ ಸತ್ಯವೆಂದರೆ, ಈ ವಯಸ್ಸಿನಲ್ಲಿ ಧನುರಾಶಿಯವರು ಹೆಚ್ಚು ಶ್ರಮಿಸುತ್ತಿದ್ದರೂ ಫಲಿತಾಂಶ ಸಿಗುತ್ತಿಲ್ಲ ಎಂಬ ಅನುಭವವನ್ನು ಹೆಚ್ಚಾಗಿ ಮಾಡುತ್ತಾರೆ. ವಿಶೇಷವಾಗಿ ರಾಹು ಅಥವಾ ಕೇತು ದಶೆಯಲ್ಲಿ ಇದ್ದು ಅವು ಕುಂಡಲಿಯ ದಶಮ ಅಂದರೆ ಕಾರ್ಯಕ್ಷೇತ್ರ ಅಥವಾ ಸಪ್ತಮ ವೈವಾಹಿಕ ಭಾವದಲ್ಲಿ ಪ್ರಭಾವಿಸುತ್ತಿದ್ದರೆ, ವೃತ್ತಿ ಜೀವನದಲ್ಲಿ ಭ್ರಮೆ, ಅಕಸ್ಮಾತ್ ನಷ್ಟ ಅಥವಾ ದಾಂಪತ್ಯ ಜೀವನದಲ್ಲಿ ವಿಭಜನೆಯಂತಹ ಪರಿಸ್ಥಿತಿಗಳು ಎದುರಾಗಬಹುದು. ಅನೇಕ ಧನುರಾಶಿಯವರು ಈ ಅವಧಿಯಲ್ಲಿ ಆರ್ಥಿಕ ಸಂಕಷ್ಟಗಳನ್ನು ಸಹ ಎದುರಿಸುತ್ತಾರೆ. ಕೆಲವೊಮ್ಮೆ ಸಾಲದ ಒತ್ತಡಕ್ಕೆ ಒಳಗಾಗುತ್ತಾರೆ. ಕೆಲವೊಮ್ಮೆ ಅಕಸ್ಮಾತ್ ದೊಡ್ಡ ಖರ್ಚುಗಳಿಂದ ಜೀವನ ಅಸ್ತವ್ಯಸ್ತವಾಗುತ್ತದೆ. ಆದರೆ ಈ ಕಾಲ ಸಂಪೂರ್ಣವಾಗಿ ಸವಾಲುಗಳಿಂದ ಮಾತ್ರ ಕೂಡಿರುವುದಿಲ್ಲ. ಬೃಹಸ್ಪತಿ ಬಲಿಷ್ಠವಾಗಿದ್ದು ಲಗ್ನ ಅಥವಾ ಪಂಚಮ ಭಾವದಲ್ಲಿ ಇದ್ದರೆ ಇದೇ ವಯಸ್ಸು ಧನುರಾಶಿಯವರಿಗೆ ಜೀವನದ ಅತ್ಯಂತ ದೊಡ್ಡ ತಿರುವು ನೀಡುತ್ತದೆ. ಹೊಸ ದಾರಿ, ಹೊಸ ಹೊಣೆಗಾರಿಕೆ ಅಥವಾ ಹೊಸ ಚಿಂತನೆ ಅವರ ಜೀವನದ ದಿಕ್ಕೇ ಬದಲಾಯಿಸಬಹುದು. ಹಳೆಯ ಅನುಭವಗಳನ್ನು ಒಟ್ಟುಗೂಡಿಸಿ ತಾವು ಇನ್ನಷ್ಟು ಉತ್ತಮ ರೂಪದಲ್ಲಿ ಹೊರಹೊಮ್ಮುವ ಪ್ರಯತ್ನ ಮಾಡುತ್ತಾರೆ. ಅದು ವೃತ್ತಿ ಜೀವನವಾಗಿರಲಿ ಅಥವಾ ಕುಟುಂಬ ಜೀವನವಾಗಿರಲಿ. ಅನೇಕ ಬಾರಿ ಈ ವಯಸ್ಸಿನಲ್ಲಿ ಇವರ ಅದೃಷ್ಟವು ಅಕಸ್ಮಾತ್ ತಿರುಗುತ್ತದೆ. ವಿಶೇಷವಾಗಿ ಸೂರ್ಯ ಬಲಿಷ್ಠವಾಗಿದ್ದು ದಶ ಅಂತರ್ದಶೆಯಲ್ಲಿ ಅನುಕೂಲಕರ ಗ್ರಹಗಳ ಬೆಂಬಲ ದೊರೆತರೆ ಈ ಅವಧಿಯಲ್ಲಿ ಧನುರಾಶಿಯವರು ಸಂಯಮ, ಸಹನೆ ಮತ್ತು ಆಧ್ಯಾತ್ಮಿಕತೆ ಹಿಡಿದರೆ ಎದುರಾಗುವ ಕಷ್ಟಗಳು ಅವರ ಆತ್ಮಬಲವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಗುರುಗ್ರಹದ ಕೃಪೆಯಿಂದ ಅನೇಕರು ಈ ಸಮಯದಲ್ಲಿ ತಮ್ಮ ಹಳೆಯ ಸಾಲಗಳನ್ನು ತೀರಿಸುತ್ತಾರೆ. ಭಾವನಾತ್ಮಕವಾಗಿಯೂ ಸಾಮಾಜಿಕವಾಗಿಯೂ ಕೆಲವರು ಈ ವಯಸ್ಸಿನಲ್ಲಿ ತಮ್ಮ ನಿಜವಾದ ಗುರುತನ್ನು ಪತ್ತೆ ಹಚ್ಚುತ್ತಾರೆ. ಅದು ಒಳ್ಳೆಯ ಶಿಕ್ಷಕರಾಗಿ ಇರಬಹುದು, ಮಾರ್ಗದರ್ಶಕರಾಗಿರಬಹುದು ಅಥವಾ ಯಶಸ್ವಿ ಉದ್ಯಮಿಗಳಾಗಿ ಇರಬಹುದು. 6. ಧನುರಾಶಿಯವರ ಜೀವನದ 6ನೇ ಸತ್ಯವೆಂದರೆ, 41ರಿಂದ 50 ವರ್ಷದ ವಯಸ್ಸು ಧನುರಾಶಿಯವರ ಜೀವನದಲ್ಲಿ ಆಳವಾದ ಆತ್ಮಚಿಂತನೆ ಮತ್ತು ಸ್ಥಿರತೆಯ ಹಂಬಲವನ್ನು ತರುತ್ತದೆ. ಈ ಅವಧಿಯಲ್ಲಿ ಇವರು ತಮ್ಮ ಹಿಂದಿನ ಹೋರಾಟಗಳನ್ನು ಹಿಂದೆ ಬಿಟ್ಟು ಮನಸ್ಸಿಗೆ ಶಾಂತಿ ಮತ್ತು ಜೀವನದಲ್ಲಿ ನೆಮ್ಮದಿ ಹುಡುಕಲು ಪ್ರಾರಂಭಿಸುತ್ತಾರೆ. ಆದರೆ ಜ್ಯೋತಿಷ್ಯದ ದೃಷ್ಟಿಯಿಂದ ಈ ವಯಸ್ಸು ಸಂಪೂರ್ಣವಾಗಿ ಸುಲಭವಾಗಿರುವುದಿಲ್ಲ. ವಿಶೇಷವಾಗಿ ಶನಿಯ ಸಾಡೆ ಅಥವಾ ದಯ ನಡೆಯುತ್ತಿದ್ದು ಅದು ಚಂದ್ರ ಅಥವಾ ಲಗ್ನದ ಮೇಲೆ ಪ್ರಭಾವ ಬೀರಿದರೆ ದೇಹದಲ್ಲಿ ತಣಿವು, ಮನಸ್ಸಿನಲ್ಲಿ ಅಶಾಂತಿ
ಮತ್ತು ಕುಟುಂಬದಲ್ಲಿ ಗೊಂದಲಗಳನ್ನು ಎದುರಿಸಬೇಕಾಗುತ್ತದೆ. ಈ ಅವಧಿಯಲ್ಲಿ ಅನೇಕ ಧನುರಾಶಿಯವರು ತಮ್ಮ ಜೀವನದಲ್ಲಿ ಬಹಳ ಸಾಧನೆ ಮಾಡಿದರೂ ಹೃದಯದಲ್ಲಿ ತೃಪ್ತಿ ದೊರೆಯಲಿಲ್ಲ ಎಂಬ ಭಾವನೆ ಹೊಂದುತ್ತಾರೆ. ಬೃಹಸ್ಪತಿ ದುರ್ಬಲವಾಗಿದ್ದರೆ ಅಥವಾ ಪಾಪ ಗ್ರಹಗಳ ಪ್ರಭಾವದಲ್ಲಿದ್ದರೆ ನಿರ್ಧಾರಗಳು ತಪ್ಪಾಗುತ್ತವೆ. ಸ್ನೇಹಿತರಿಂದ ವಂಚನೆ ಅನುಭವಿಸಬೇಕಾಗುತ್ತದೆ ಮತ್ತು ಕೆಲವೊಮ್ಮೆ ಮಕ್ಕಳೊಂದಿಗೆ ದುರಸ್ಥತೆ ಅಥವಾ ಅಸಮಾಧಾನವು ಉಂಟಾಗುತ್ತದೆ. ಆರ್ಥಿಕ ದೃಷ್ಟಿಯಿಂದ ಈ ಕಾಲ ಕೆಲವರಿಗೆ ನೆಮ್ಮದಿ ಮತ್ತು ಸ್ಥಿರತೆ ತರುತ್ತದೆ, ಆದರೆ ಕೆಲವರಿಗೆ ಹೂಡಿಕೆಗಳು ಮುಳುಗುವ ಅಥವಾ ಹಳೆಯ ಸಂಗ್ರಹಿತ ಹಣ ಅಕಸ್ಮಾತ್ ಖರ್ಚಾಗುವ ಸಂದರ್ಭಗಳನ್ನು ತರುತ್ತದೆ. ಕುಂಡಲಿಯಲ್ಲಿ ಶುಕ್ರ ಮತ್ತು ಶನಿ ಎರಡೂ ದುರ್ಬಲವಾಗಿದ್ದರೆ ಈ ವಯಸ್ಸಿನಲ್ಲಿ ದಾಂಪತ್ಯ ಜೀವನದಲ್ಲಿ ನಿರಸತೆ, ವಿಭಜನೆ ಅಥವಾ ಏಕಾಂತದ ಭಾವನೆ ಹೆಚ್ಚಾಗಬಹುದು. ಹೀಗಾಗಿ ಈ ಹಂತ ಧನುರಾಶಿಯವರಿಗೆ ಆತ್ಮ ಪರಿಶೀಲನೆಯ ಜೊತೆಗೆ ಕುಟುಂಬ, ಆರ್ಥಿಕತೆ ಮತ್ತು ಸಂಬಂಧಗಳ ಮಹತ್ವದ ಪರೀಕ್ಷೆಯ ಅವಧಿಯಾಗಿದೆ. 7. ಧನುರಾಶಿಯವರ ಜೀವನದ 7ನೇ ಸತ್ಯವೆಂದರೆ ಧನುರಾಶಿಯವರ ವಿಶೇಷತೆ ಏನೆಂದರೆ ಅವರು ಪ್ರತಿಯೊಂದು ಬೀಳ್ಕೊಡತೆಯಲ್ಲಿಯೂ ಏನಾದರೂ ಕಲಿತುಕೊಂಡು ಮತ್ತೆ ಎದ್ದು ನಿಲ್ಲುತ್ತಾರೆ. ಈ ಅವಧಿಯಲ್ಲಿ ಗುರು ಬಲಿಷ್ಠವಾಗಿದ್ದರೆ ಅಥವಾ ನಾವಂಶ ಕುಂಡಲಿಯಲ್ಲಿ ಲಾಭ ಸ್ಥಾನದಲ್ಲಿ ಇದ್ದರೆ ಧನುರಾಶಿಯವರು ಜೀವನದ ಈ ಹಂತದಲ್ಲಿ ಯಾವುದಾದರೂ ಹೊಸ ಯೋಜನೆ ಅಥವಾ ದಿಕ್ಕನ್ನು ಹಿಡಿದುಕೊಳ್ಳುತ್ತಾರೆ. ಅದು ಮುಂದಿನ ದಿನಗಳಲ್ಲಿ ಅವರಿಗೆ ಮಾನ ಮತ್ತು ತೃಪ್ತಿಯನ್ನು ತರುತ್ತದೆ. ಕೆಲವರು ಈ ವಯಸ್ಸಿನಲ್ಲಿ ಅಧ್ಯಾತ್ಮದ ಕಡೆಗೆ ತಿರುಗುತ್ತಾರೆ, ಕೆಲವರು ಸಾಮಾಜಿಕ ಸೇವೆಯ ಕಡೆಗೆ ಮತ್ತು ಕೆಲವರು ತಮ್ಮ ಹಳೆಯ ಅಪೂರ್ಣ ಕನಸುಗಳನ್ನು ಪುನರ್ಜೀವಗೊಳಿಸುತ್ತಾರೆ. ಈ ಸಮಯದಲ್ಲಿ ಸೂರ್ಯ ಮತ್ತು ಮಂಗಳ ಉತ್ತಮ ಸ್ಥಾನದಲ್ಲಿ ಇದ್ದರೆ ಇವರ ನಾಯಕತ್ವ ಸಾಮರ್ಥ್ಯ ಬೆಳಗುತ್ತದೆ. ಜನರು ಇವರ ಅನುಭವವನ್ನು ಮಾನ್ಯತೆ ನೀಡುತ್ತಾರೆ ಮತ್ತು ಇವರು ಯಾವುದೇ ಸಂಸ್ಥೆ, ಸಂಘಟನೆ ಅಥವಾ ಕುಟುಂಬದಲ್ಲಿ ಮಾರ್ಗದರ್ಶಕರ ಪಾತ್ರ ವಹಿಸುತ್ತಾರೆ. ಜೀವನದ ಈ ಹಂತದಲ್ಲಿ ಧನುರಾಶಿಯವರು ತಮ್ಮ ಒಳಗಿನ ಧ್ವನಿಯನ್ನು ಆಲಿಸಲು ಪ್ರಾರಂಭಿಸುತ್ತಾರೆ. ಅನೇಕ ಬಾರಿ ಅವರ ಆತ್ಮವೇ ಅವರನ್ನು ಆ ದಾರಿಯತ್ತ ಕರೆದೊಯ್ಯುತ್ತದೆ. ಅಲ್ಲಿ ಭೌತಿಕ ಸುಖ ಕಡಿಮೆ ಇದ್ದರೂ ಆತ್ಮಿಕ ತೃಪ್ತಿ ಹೆಚ್ಚು ಇರುತ್ತದೆ. ಒಟ್ಟಾರೆಯಾಗಿ 41 ರಿಂದ 50 ವರ್ಷದ ಈ ಅವಧಿ ಧನುರಾಶಿಯವರಿಗೆ ಆಂತರಿಕ ಹೋರಾಟ ಮತ್ತು ಪುನರ್ನಿರ್ಮಾಣದ ಕಾಲ. ಇಲ್ಲಿ ಅವರಿಗೆ ತಮ್ಮೊಳಗಿನ ಅಹಂ ಹಾಗೂ ಸಮಾಜದ ಒತ್ತಡಗಳೊಂದಿಗೆ ಹೋರಾಡಬೇಕಾಗುತ್ತದೆ. ಆದರೆ ತಮ್ಮ ಅನುಭವಗಳಿಂದ ಪಾಠಗಳನ್ನು ಕಲಿತಿದ್ದರೆ ಮತ್ತು ಗ್ರಹಗಳ ಅನುಗ್ರಹ ಇದ್ದರೆ ಇದೇ ವಯಸ್ಸು ಅವರನ್ನು ಜೀವನದಲ್ಲಿ ಮೊದಲ ಬಾರಿಗೆ ಸಂಪೂರ್ಣತೆಯನ್ನು ಅನುಭವಿಸುವಂತಹ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಕೇವಲ ಹೊರಗೆ ಮಾತ್ರವಲ್ಲ, ಒಳಗೂ ಕೂಡ. 8. ಧನುರಾಶಿಯವರ ಜೀವನದ 8ನೇ ಸತ್ಯವೆಂದರೆ 51 ರಿಂದ 60 ವರ್ಷದ ವಯಸ್ಸು ಧನುರಾಶಿಯವರ ಜೀವನದಲ್ಲಿ ಒಂದು ಮಹತ್ವದ ತಿರುವಿನಂತೆ ಬರುತ್ತದೆ. ಈ ಹಂತದಲ್ಲಿ ಇವರು ಹಿಂದಿರುಗಿ ತಮ್ಮ ನಿರ್ಧಾರಗಳು, ಸಂಬಂಧಗಳು ಮತ್ತು ಹೋರಾಟಗಳ ಪರಿಶೀಲನೆ ಮಾಡುತ್ತಾರೆ. ಈ ವಯಸ್ಸು ಆಧ್ಯಾತ್ಮಿಕ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿರುತ್ತದೆ, ಏಕೆಂದರೆ ಈ ಸಮಯದಲ್ಲಿ ಧನುರಾಶಿಯವರು ಭೌತಿಕ ಜೀವನದ ಅಂಶಗಳಿಂದ ಸ್ವಲ್ಪ ದೂರವಿದ್ದು ಆತ್ಮಶಾಂತಿ ಮತ್ತು ಜೀವನದ ಆಳವಾದ ಅರ್ಥವನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅವಧಿಯಲ್ಲಿ ಶನಿ ಸಂಚಾರವಾಗಿ 4ನೇ ಅಥವಾ 8ನೇ ಭಾವದಲ್ಲಿ ಇದ್ದರೆ ಮತ್ತು ಗುರು ನೀಚದಲ್ಲಿದ್ದರೆ ಅಥವಾ ಪಾಪಗ್ರಹಗಳಿಂದ ಪೀಡಿತವಾಗಿದ್ದರೆ ಈ ಸಮಯವು ಮಾನಸಿಕ ದಣಿವು, ಏಕಾಂತ, ಹಳೆಯ ಸಂಬಂಧಗಳ ಮುರಿತ ಮತ್ತು ಕುಟುಂಬದಿಂದ ದೂರ ಆಗುವ ಸಂದರ್ಭವನ್ನು ತರುತ್ತದೆ. ಕೆಲವರಿಗೆ ಈ ಅವಧಿಯಲ್ಲಿ ತಮ್ಮ ಮಕ್ಕಳಿಂದಲೇ ಅಥವಾ ಬಂಧುಗಳಿಂದಲೇ ತಿರಸ್ಕಾರ ಅನುಭವಿಸುವಂತಾಗುತ್ತದೆ. ವಿಶೇಷವಾಗಿ ಚಂದ್ರ ಮತ್ತು ಶುಕ್ರ ಪೀಡಿತವಾಗಿದ್ದರೆ ಈ ಕಾಲವು ಭಾವನಾತ್ಮಕವಾಗಿ ಬಹಳ ಕಠಿಣ ಸವಾಲುಗಳನ್ನು ನೀಡುತ್ತದೆ. ಬಹಳಷ್ಟು ಧನುರಾಶಿಯವರು ಈ ವಯಸ್ಸಿನಲ್ಲಿ ಒಂದು ನೋವು ತುಂಬಿದ ಭಾವನೆ ಹೊಂದುತ್ತಾರೆ. ಜೀವನ ಪೂರ್ತಿ ಇತರರಿಗಾಗಿ ಮಾಡಿದೆ, ಆದರೆ ನನಗೆ ಸಹಾಯ ಬೇಕಾದಾಗ ಎಲ್ಲರೂ ಬಿಟ್ಟು ಹೋದರು ಎಂಬುದು. ಈ ಕಾರಣದಿಂದ ಈ ಹಂತವು ಧನುರಾಶಿಯವರಿಗೊಂದು ಆಳವಾದ ಆತ್ಮ ಪರಿಶೀಲನೆ ಮತ್ತು ಜೀವನದ ನಿಜವಾದ ಅರ್ಥವನ್ನು ಅರಿಯುವ ಸಮಯವಾಗಿರುತ್ತದೆ. 9. ಧನುರಾಶಿಯವರ ಜೀವನದ 9ನೇ ಸತ್ಯವೆಂದರೆ 51 ರಿಂದ 60 ವರ್ಷದ ವಯಸ್ಸು ಧನುರಾಶಿಯವರಿಗಾಗಿ ಆರ್ಥಿಕ ದೃಷ್ಟಿಯಿಂದಲೂ ಏರಿಳಿತಗಳಿಂದ ಕೂಡಿರಬಹುದು. ಈ ಅವಧಿಯಲ್ಲಿ ಹಿಂದಿನಿಂದ ಮಾಡಿದ ಹೂಡಿಕೆಗಳು ಅಥವಾ ವ್ಯಾಪಾರ ಸಂಬಂಧಿತ ನಿರ್ಧಾರಗಳು ತಪ್ಪಾಗಿದ್ದರೆ ಅದು ಆರ್ಥಿಕ ಅಸುರಕ್ಷತೆ ಮತ್ತು ಚಿಂತೆಯ ಮೂಲವಾಗಬಹುದು. ಗುರು ಮೇಲೆ ರಾಹುವಿನ ದೃಷ್ಟಿ, ಶನಿ ಗುರು ಯುತಿ ಅಥವಾ 6ನೇ ಭಾವದಲ್ಲಿ ಮಂಗಳನ ಸ್ಥಿತಿ ಇತ್ಯಾದಿ ಗ್ರಹ ದೋಷಗಳಿದ್ದರೆ ಈ ಸಮಯವು ರೋಗಗಳು, ಸಾಲುಗಳು ಮತ್ತು ಕಾನೂನು ಸಮಸ್ಯೆಗಳ ಮೂಲಕವೂ ಪ್ರಭಾವಿತವಾಗಬಹುದು. ಆದರೆ ಧನುರಾಶಿಯವರ ಒಂದು ದೊಡ್ಡ ವೈಶಿಷ್ಟ್ಯವೇ ಅವರ ಆಶಾವಾದ ಮತ್ತು ಆಂತರಿಕ ಆಧ್ಯಾತ್ಮಿಕ ಶಕ್ತಿ. ಈ ಅವಧಿಯಲ್ಲಿ ಗುರು ಬಲಿಷ್ಠವಾಗಿದ್ದು ಪಂಚಮ ಅಥವಾ ನವಮ ಭಾವದಲ್ಲಿ ಇದ್ದರೆ ಅಥವಾ ಸೂರ್ಯ ದಶೆಯಲ್ಲಿ ಇದ್ದರೆ ಧನುರಾಶಿಯವರು ಪ್ರತಿಯೊಂದು ನೋವನ್ನು ಒಂದು ಪಾಠವಾಗಿ ಸ್ವೀಕರಿಸಿ ಅದನ್ನು ಆತ್ಮಬಲವಾಗಿ ರೂಪಿಸಿಕೊಳ್ಳುತ್ತಾರೆ. ಅವರು ಧಾರ್ಮಿಕ ಯಾತ್ರೆಗಳು, ಪೂಜೆ, ಪಾಠ, ಧ್ಯಾನ
ಮತ್ತು ಸಾಮಾಜಿಕ ಸೇವೆಯತ್ತ ಹೆಚ್ಚು ಒಲವು ತೋರಲು ಪ್ರಾರಂಭಿಸುತ್ತಾರೆ. ಅನೇಕರು ಈ ಸಮಯದಲ್ಲಿ ಜೀವನದ ಅತ್ಯಂತ ಸುಂದರ ಮತ್ತು ನಿಜವಾದ ಸಂಬಂಧಗಳನ್ನು ನಿರ್ಮಿಸುತ್ತಾರೆ. ಅವು ಲೋಭ ಅಥವಾ ಸ್ವಾರ್ಥದ ಮೇಲೆ ಆಧಾರಿತವಾಗಿರದೆ ಶುದ್ಧ ಭಾವನೆಗಳ ಮೇಲೆ ನಿರ್ಮಿತವಾಗಿರುತ್ತವೆ. 51ರಿಂದ 60 ವರ್ಷದ ವಯಸ್ಸಿನಲ್ಲಿ ಧನುರಾಶಿಯವರಿಗೆ ಭಾಗ್ಯ ತಡವಾಗಿ ಆದರೆ ಆಳವಾಗಿ ಮುಗುಳ್ನಗುತ್ತದೆ ಮತ್ತು ಅವರು ಪೋಷಿಸಿದ ಸಂಬಂಧಗಳ ಕೊನೆಗೆ ಅವರ ಅತ್ಯಂತ ದೊಡ್ಡ ಬೆಂಬಲವಾಗುತ್ತವೆ. ಜೀವನದ ಎಲ್ಲ ಗಾಯಗಳ ನಡುವೆಯೂ ಧನುರಾಶಿಯವರು ಒಂದು ನಗುಮುಖದೊಂದಿಗೆ ಮುಂದೆ ಸಾಗುತ್ತಾರೆ, ಏಕೆಂದರೆ ಈಗ ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆ ಸಹ ಒಂದು ದೊಡ್ಡ ಉದ್ದೇಶದ ಭಾಗವಾಗಿತ್ತು. 10. ಧನುರಾಶಿಯವರ ಜೀವನದ 10ನೇ ಸತ್ಯವೆಂದರೆ 60 ವರ್ಷದ ಗಡಿ ದಾಟಿದ ಕೂಡಲೇ ಧನುರಾಶಿಯವರ ಜೀವನದಲ್ಲಿ ಒಂದು ಆಳವಾದ ಮೌನಯಾತ್ರೆ ಪ್ರಾರಂಭವಾಗುತ್ತದೆ. ಯಾತ್ರೆಗೆ ಯಾವ ಗುರಿಯ ಚಿಂತೆ ಇರುವುದಿಲ್ಲ, ಸ್ಪರ್ಧೆಯ ಊಟದಲ್ಲೂ ಭಾಗವಹಿಸುವುದಿಲ್ಲ. ಈ ಹಂತಕ್ಕೆ ಬರುವಷ್ಟರಲ್ಲಿ ಧನುರಾಶಿಯವರು ಜೀವನದ ಎತ್ತರಗಳನ್ನು ಆಳಗಳನ್ನು ಅನುಭವಿಸಿರುತ್ತಾರೆ. ಈಗ ಅವರು ಪ್ರಶ್ನೆ ಮಾಡುವ ಸ್ಥಿತಿಯಲ್ಲಿ ಇರದೆ ಉತ್ತರವನ್ನು ಕಂಡುಕೊಂಡು ಸ್ಥಿತಿಯಲ್ಲಿ ಇರುತ್ತಾರೆ. 60ರ ನಂತರ ನವಮ ಭಾವ ಅಂದರೆ ಭಾಗ್ಯ, ದ್ವಾದಶ ಭಾವ ಮೋಕ್ಷ ಮತ್ತು ಧರ್ಮ ಅಧ್ಯಾತ್ಮ ಸಂಬಂಧಿತ ಭಾವಗಳು ಹೆಚ್ಚು ಸಕ್ರಿಯವಾಗುತ್ತವೆ. ವಿಶೇಷವಾಗಿ ಗುರು, ಚಂದ್ರ ಅಥವಾ ಸೂರ್ಯ ಶುಭ ಸ್ಥಿತಿಯಲ್ಲಿ ಇದ್ದರೆ ಈ ಅವಧಿ ಧನುರಾಶಿಯವರಿಗೆ ಅಧ್ಯಾತ್ಮ, ಧರ್ಮ, ಸಾಧನೆ ಮತ್ತು ಆತ್ಮಜ್ಞಾನಕ್ಕೆ ಅನುಕೂಲಕರವಾಗುತ್ತದೆ. ಗುರು ಉಚ್ಚದಲ್ಲಿ ಇದ್ದರೆ ಅಥವಾ ನವಮ ಭಾವದಲ್ಲಿ ಇದ್ದರೆ ಧನುರಾಶಿಯವರು ಮಂದಿರಗಳು, ತೀರ್ಥಯಾತ್ರೆಗಳು, ಸತ್ಸಂಗಗಳು ಮತ್ತು ಶಾಸ್ತ್ರ ಅಧ್ಯಯನಗಳಲ್ಲಿ ತೊಡಗುತ್ತಾರೆ. ಆದರೆ ಈ ವಯಸ್ಸಿನಲ್ಲಿ ಶನಿ ಅಥವಾ ರಾಹು ದಶೆ ಸಕ್ರಿಯವಾಗಿದ್ದರೆ ಅಥವಾ ಚತುರ್ಥ ಭಾವದ ಮೇಲೆ ಪಾಪಗ್ರಹಗಳ ದೃಷ್ಟಿ ಬಿದ್ದರೆ ಈ ಅವಧಿ ಒಂಟಿತನ, ಮಕ್ಕಳ ನಿರ್ಲಕ್ಷ್ಯ ಮತ್ತು ದೈಹಿಕ ಕಾಯಿಲೆಗಳೊಂದಿಗೆ ಹೋರಾಟದ ಅವಧಿಯಾಗುತ್ತದೆ. ಹಲವಾರು ಧನುರಾಶಿಯವರು ಈ ಹಂತದಲ್ಲಿ ಕುಟುಂಬವು ತಮ್ಮನ್ನು ಹಳೆಯವರು ಎಂದು ಪರಿಗಣಿಸುತ್ತಿದೆ ಎಂಬ ಭಾವನೆ ಅನುಭವಿಸುತ್ತಾರೆ. ವಿಶೇಷವಾಗಿ ಸಂತಾನ ಯೋಗ ದುರ್ಬಲವಾಗಿರುವವರು ಅಥವಾ ಸಪ್ತಮ ಭಾವದಲ್ಲಿ ಶುಕ್ರ ಪೀಡಿತವಾಗಿರುವವರು ವೃದ್ಧಾಪದ ಈ ಹಂತವನ್ನು ಭಾವನಾತ್ಮಕ ಶೂನ್ಯತೆಯೊಂದಿಗೆ ಅನುಭವಿಸುತ್ತಾರೆ. 11. ಧನುರಾಶಿಯವರ ಜೀವನದ 11ನೇ ಸತ್ಯವೆಂದರೆ ಧನುರಾಶಿಯ ಆತ್ಮ ಅಷ್ಟು ವಿಶಾಲವಾಗಿರುತ್ತದೆ. ಯಾವ ಸಂಕಷ್ಟಗಳನ್ನಾದರೂ ಆಧ್ಯಾತ್ಮಿಕ ಪ್ರಗತಿಯ ಸಾಧನವಾಗಿಸಿಕೊಂಡು ಹೋಗುತ್ತದೆ. 60ರ ವಯಸ್ಸಿನಲ್ಲೂ ಅವರು ತಮ್ಮ ಅನುಭವಗಳಿಂದ, ದೃಷ್ಟಿಕೋನದಿಂದ ಮತ್ತು ಕ್ಷಮಿಸುವ ಶಕ್ತಿಯಿಂದ ಇತರರಿಗೆ ಪ್ರೇರಣೆ ನೀಡುವವರು ಆಗುತ್ತಾರೆ. ಅವರೊಳಗೆ ಸದಾ ಅಡಗಿದ್ದ ಒಬ್ಬ ಸಾಧು ಈಗ ಸಂಪೂರ್ಣವಾಗಿ ಹೊರಬರುತ್ತಾನೆ. ಕೆಲವು ಧನುರಾಶಿಯವರಿಗಾಗಿ ಈ ವಯಸ್ಸು ಜೀವನದ ಅತ್ಯಂತ ಸಮತೋಲನಗೊಂಡ ಮತ್ತು ಶಾಂತ ಅವಧಿಯಾಗಿರುತ್ತದೆ. ಅವರು ಬೆಳಿಗ್ಗೆ ತುಳಸಿಗೆ ನೀರು ಹಾಕುವುದು, ಧಾರ್ಮಿಕ ಗ್ರಂಥಗಳನ್ನು ಓದುವುದು, ಸುತ್ತಮುತ್ತಲಿನ ಮಕ್ಕಳಿಗೆ ಆಶೀರ್ವಾದ ನೀಡುವುದು ಮತ್ತು ನಿಸ್ವಾರ್ಥ ಸೇವೆಯಲ್ಲಿ ಜೀವನದ ಸಾರವನ್ನು ಹುಡುಕುವುದು ಇವರ ದಿನಚರಿಯಾಗಿ ಪರಿಣಮಿಸುತ್ತದೆ. ಅಥವಾ ದ್ವಾದಶ ಭಾವ ಶುಭವಾಗಿದ್ದು ಗುರು ಮಂಗಳ ಸಂಬಂಧ ಉತ್ತಮವಾಗಿದ್ದರೆ ಅವರಿಗೆ ಮೋಕ್ಷದ ಮಾರ್ಗದಲ್ಲಿ ನಿಜವಾದ ದಿಕ್ಕು ದೊರೆಯುತ್ತದೆ. 60ರ ನಂತರ ಧನುರಾಶಿಯವರ ಜೀವನವು ಒಂದು ಶಾಂತ ನದಿಯಂತೆ ಆಗುತ್ತದೆ. ಅದು ಗದ್ದಲ ಮಾಡುವುದಿಲ್ಲ, ಆದರೆ ತನ್ನ ಹಾದಿಯಲ್ಲಿ ಪೀಳಿಗೆಯವರಿಗೆ ಪ್ರೇರಣೆಯಾಗುವ ಗುರುತುಗಳನ್ನು ಬಿಟ್ಟು ಸಾಗುತ್ತದೆ. 12. ಧನುರಾಶಿಯವರ ಜೀವನದ 12ನೇ ಸತ್ಯವೆಂದರೆ ಧನುರಾಶಿಯವರು ಜೀವನ ಪೂರ್ತಿ ಸತ್ಯ, ಧರ್ಮ ಮತ್ತು ಜ್ಞಾನದ ಹುಡುಕಾಟದಲ್ಲಿ ಕಾಲ ಕಳೆಯುತ್ತಾರೆ. ಆದ್ದರಿಂದ ಅವರಿಗಾಗಿ ಮರಣವು ಭಯದ ವಿಷಯವಾಗದೆ ಮೋಕ್ಷದತ್ತ ಕರೆದೊಯ್ಯುವ ದೈವಿ ದ್ವಾರವಾಗಿ ಪರಿಣಮಿಸುತ್ತದೆ. ಅವರ ಅಂತಿಮ ಕ್ಷಣಗಳಲ್ಲಿ ಪಶ್ಚಾತ್ತಾಪವೂ ಇಲ್ಲ, ಅಶಾಂತಿಯೂ ಇಲ್ಲ, ಕೇವಲ ಒಂದು ಆಳವಾದ ತೃಪ್ತಿ, ಶಾಂತ ನಗು ಮತ್ತು ಮೌನ ಪ್ರಾರ್ಥನೆ ಮಾತ್ರ ಇರುತ್ತದೆ. ಜ್ಯೋತಿಷದ ದೃಷ್ಟಿಯಿಂದ ನೋಡಿದರೆ ಅವರ ಜೀವನದ ಕೊನೆಯ ವರ್ಷಗಳಲ್ಲಿ ಗುರು, ಚಂದ್ರ ಮತ್ತು ಸೂರ್ಯನ ಶುಭ ದಶೆಗಳು ಇದ್ದರೆ ಅವರ ಅಂತ್ಯವು ತುಂಬಾ ಶಾಂತ ಮತ್ತು ಸಮಾಧಾನದಿಂದ ಸಾಗುತ್ತದೆ. ಅವರು ತಮ್ಮವರನ್ನು ನೋಡಿ ನಗುತ್ತಾ ಅಂತರಂಗದಿಂದಲೇ ಹೇಳುವಂತೆ ಕಾಣುತ್ತಾರೆ, ಎಲ್ಲವೂ ಚೆನ್ನಾಗಿದೆ, ಚಿಂತಿಸಬೇಡಿ ಎಂದು. ಧನುರಾಶಿಯವರ ಜೀವನದ ಅಂತಿಮ ಸತ್ಯವೆಂದರೆ ಈಗೋ ನಾನು ನನಗೆ ಬೇಕಾದ ಸ್ಥಳಕ್ಕೆ ಹೋಗುತ್ತಿದ್ದೇನೆ ಎಂದು ಮನದಲ್ಲಿ ಭಾವಿಸುತ್ತಾರೆ. ಈ ಸಮಯದಲ್ಲಿ ಮನದೊಳಗೆ ಒಂದು ಅಪೂರ್ವ ಶಾಂತಿ ಆವರಿಸುತ್ತದೆ, ಏಕೆಂದರೆ ಅದು ಒಬ್ಬ ಪವಿತ್ರ ಆತ್ಮನ ವಿದಾಯದ ಕ್ಷಣವಾಗಿರುತ್ತದೆ. ಅವರ ಅಂತಿಮ ಮಾತುಗಳಲ್ಲಿ ಆಶೀರ್ವಾದವೇ ಅಡಗಿರುತ್ತದೆ. ಎಲ್ಲರಿಗೂ ಮಂಗಳವಾಗಿರಲಿ, ಎಲ್ಲವೂ ಸುಖವಾಗಿ ಇರಲಿ. ಅವರು ತಮ್ಮ ಮಕ್ಕಳನ್ನು, ಮೊಮ್ಮಕ್ಕಳನ್ನು ನೋಡಿ ತೃಪ್ತಿಯಿಂದ ನಗುತ್ತಾ ಅವರಿಗೆ ಆಶೀರ್ವಾದ ನೀಡಿ ಶಾಂತವಾಗಿ ಬಿಡುತ್ತಾರೆ. ಇದು ಕೇವಲ ಒಂದು ದೇಹದ ಅಂತ್ಯವಲ್ಲ, ಆದರೆ ಒಂದು ಯುಗದ ಪೂರ್ಣತೆ ಆಗಿರುತ್ತದೆ. ಆದರೆ ಶನಿ ಅಥವಾ ರಾಹುವಿನ ಪ್ರಭಾವಿ ದಶೆಗಳು ಇದ್ದರೆ ಅಂತ್ಯಕ್ಕೂ ಮುನ್ನ ಸ್ವಲ್ಪ ದೇಹದ ಕ್ಷೀಣತೆ, ಏಕಾಂತ ಹಾಗೂ ನೋವುಗಳ ಅನುಭವವಾಗಬಹುದು. ಆದರೂ ಧನುರಾಶಿಯವರ ಆಂತರಿಕ ಆತ್ಮಬಲ ಅವರಿಗೆ ಆ ನೋವಿನಲ್ಲಿಯೂ ನಗುವ ಶಕ್ತಿ ನೀಡುತ್ತದೆ.
ಅವರು ಕೊನೆಯ ಕ್ಷಣದವರೆಗೂ ಯಾರನ್ನು ದೋಷಾರೋಪಣೆ ಮಾಡುವುದಿಲ್ಲ. ಅಲ್ಲ ಜೀವನವನ್ನು, ಅಲ್ಲ ಭಾಗ್ಯವನ್ನು, ಅಲ್ಲ ತಮ್ಮವರನ್ನು. ಧನುರಾಶಿಯವರ ಮರಣವೇ ಒಂದು ಪಾಠ. ಜೀವನವನ್ನು ಕೇವಲ ಬದುಕುವುದಕ್ಕೆ ಅಲ್ಲ, ಬದುಕಲು ಅರ್ಹವಾಗಿಸಲು ಬದುಕಬೇಕು. ಮನುಷ್ಯನ ಜೀವನ ಪಾಠ ಪೂರ್ಣಗೊಂಡಾಗ ಆತ್ಮವು ನಗುತ್ತಾ ತನ್ನ ಪರಮ ಗಮ್ಯವಾದ ಚಿರಶಾಂತಿಯತ್ತ ಪ್ರಯಾಣಿಸುತ್ತದೆ. ಇದೇ ಸಂದರ್ಭದಲ್ಲಿ ಈಗ ಧನುರಾಶಿಯವರಿಗೆ ಶುಭ ಮತ್ತು ಅಶುಭ ವಸ್ತುಗಳು ಹಾಗೂ ಗ್ರಹ ಶಾಂತಿಯ ಉಪಾಯಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಧನುರಾಶಿಯವರಿಗೆ ಬೃಹಸ್ಪತಿ ಗ್ರಹವೇ ಸ್ವಾಮಿ. ಬೃಹಸ್ಪತಿ ಜ್ಞಾನ, ಸಮೃದ್ಧಿ ಮತ್ತು ಧಾರ್ಮಿಕತೆಯ ಪ್ರತೀಕ. ಆದ್ದರಿಂದ ಧನುರಾಶಿಯಲ್ಲಿ ಹುಟ್ಟಿದವರು ಜೀವನದಲ್ಲಿ ಯಶಸ್ಸು, ಶಾಂತಿ ಮತ್ತು ಭಾಗ್ಯವೃದ್ಧಿ ಪಡೆಯಲು ಕೆಲವು ವಿಶೇಷ ವಸ್ತುಗಳನ್ನು ಧರಿಸುವುದು ಮತ್ತು ಪಾಲಿಸುವುದು ಅತಿ ಮುಖ್ಯ. ಧನುರಾಶಿಯವರಿಗೆ ಹಳದಿ ಬಣ್ಣ ಅತ್ಯಂತ ಶುಭಕರ. ಹಳದಿ ಬಣ್ಣವು ಇವರ ಜೀವನದಲ್ಲಿ ಉಜ್ವಲತೆ, ಸೌಭಾಗ್ಯ ಮತ್ತು ಸಕಾರಾತ್ಮಕ ಶಕ್ತಿ ತರುತ್ತದೆ. ಆದ್ದರಿಂದ ಈ ರಾಶಿಯವರು ಹಳದಿ ಬಣ್ಣದ ವಸ್ತ್ರ, ಹಳದಿ ಪುಷ್ಪಗಳು ಅಥವಾ ಹಳದಿ ಬಣ್ಣದ ಉಪಯೋಗವನ್ನು ತಮ್ಮ ಜೀವನದಲ್ಲಿ ಹೆಚ್ಚಿಸಿಕೊಳ್ಳುವುದು ಉತ್ತಮ. ಸರಳವಾಗಿ ಹೇಳುವುದಾದರೆ ಬೃಹಸ್ಪತಿಯ ಕೃಪೆ ಪಡೆಯಲು ಹಳದಿ ಬಣ್ಣವು ಧನುರಾಶಿಯವರ ಅದೃಷ್ಟದ ಕೀಲಿ. ಧನುರಾಶಿಯವರಿಗೆ ಹಳದಿ ಬಣ್ಣ ಹಾಗೂ ಬೃಹಸ್ಪತಿ ಗ್ರಹಕ್ಕೆ ಸಂಬಂಧಿಸಿದ ವಸ್ತುಗಳು ಅತ್ಯಂತ ಶುಭಕರ. ಹಳದಿ ಬಟ್ಟೆ ಧರಿಸುವುದು, ಹಳದಿ ರುಮಾಲನ್ನು ಬಳಸುವುದು ಅಥವಾ ಪೂಜೆಯಲ್ಲಿ ಅರಿಶಿಣ ಮತ್ತು ಕೇಸರಿ ಉಪಯೋಗಿಸುವುದು ಇವರ ಜೀವನದಲ್ಲಿ ಶಕ್ತಿಯುತ ಸಕಾರಾತ್ಮಕ ಫಲಗಳನ್ನು ನೀಡುತ್ತದೆ. ಇದಲ್ಲದೆ ಬಂಗಾರ ಮತ್ತು ಪಿತ್ತಳೆ ವಸ್ತುಗಳು ಇವರಿಗೆ ಬಹಳ ಅನುಕೂಲಕರ. ಬಂಗಾರದ ಸರ, ಉಂಗುರ ಅಥವಾ ಪಿತ್ತಳದ ಕಡೆಯನ್ನು ಧರಿಸುವುದರಿಂದ ಇವರ ಆತ್ಮಬಲ ಮತ್ತು ಆರ್ಥಿಕ ಸ್ಥಿತಿ ಬಲವಾಗುತ್ತದೆ. ಬೃಹಸ್ಪತಿಗೆ ಸಂಬಂಧಿಸಿದ ಮತ್ತೊಂದು ಮಹತ್ವದ ವಸ್ತು ಅಶ್ವತ್ಥ, ಅಂದರೆ ಅರಳಿ ಮರದ ಎಲೆ ಅಥವಾ ಬೇರು. ಶನಿವಾರದಂದು ಅರಳಿ ಮರಕ್ಕೆ ಪೂಜೆ ಮಾಡುವುದು ಮತ್ತು ಅದರ ಬೇರನ್ನು ಮನೆಯಲ್ಲಿ ಪವಿತ್ರ ಸ್ಥಳದಲ್ಲಿ ಇಡುವುದು ಜೀವನದಲ್ಲಿನ ಎಲ್ಲ ಅಡೆತಡೆಗಳನ್ನು ದೂರ ಮಾಡುತ್ತದೆ. ಇದಲ್ಲದೆ ಹಳದಿ ಸ್ಫಟಿಕದ ಮಾಲೆ ಧರಿಸುವುದು ಅಥವಾ ಮನೆಯಲ್ಲಿ ಬೃಹಸ್ಪತಿ ಯಂತ್ರವನ್ನು ಇಡುವುದರಿಂದ ಬುದ್ಧಿಶಕ್ತಿ, ವೃತ್ತಿ ಜೀವನ ಮತ್ತು ವೈವಾಹಿಕ ಸಮಸ್ಯೆಗಳು ಶಮನವಾಗುತ್ತವೆ. ಧನುರಾಶಿಯವರಿಗೆ ಶುಭ ಸಂಖ್ಯೆಗಳು 3 ಮತ್ತು 9 ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಧನುರಾಶಿಯವರು ಯಾವ ಕೆಲಸವನ್ನಾದರೂ 3 ಅಥವಾ 9 ಸಂಖ್ಯೆಯ ದಿನಗಳಲ್ಲಿ ಆರಂಭಿಸಿದರೆ ಯಶಸ್ಸು ಪಡೆಯುವ ಸಾಧ್ಯತೆ ಹೆಚ್ಚು. ಈ ಎಲ್ಲ ಶುಭ ವಸ್ತುಗಳನ್ನು ನಿಯಮಿತವಾಗಿ ಮತ್ತು ಭಕ್ತಿಯಿಂದ ಉಪಯೋಗಿಸುವುದರಿಂದ ಧನುರಾಶಿಯವರಿಗೆ ಜೀವನದಲ್ಲಿ ಸ್ಥಿರತೆ, ಆತ್ಮವಿಶ್ವಾಸ ಮತ್ತು ಆತ್ಮಿಕ ಶಕ್ತಿ ದೊರೆಯುತ್ತದೆ. ಇದರ ಮೂಲಕ ಅವರು ಕೇವಲ ಸಾಂಸಾರಿಕ ಯಶಸ್ಸು ಪಡೆಯುವುದಲ್ಲ, ಆಧ್ಯಾತ್ಮಿಕ ಪ್ರಗತಿಯತ್ತ ಕೂಡ ಸಾಗುತ್ತಾರೆ. ಆದರೆ ಧನುರಾಶಿಯವರು ಕೆಲವು ವಿಶೇಷ ವಸ್ತುಗಳು ಮತ್ತು ಬಣ್ಣಗಳಿಂದ ಎಚ್ಚರಿಕೆ ವಹಿಸಬೇಕು, ಏಕೆಂದರೆ ಅವು ಅವರ ಜೀವನದಲ್ಲಿ ಅಡೆತಡೆಗಳು, ಮಾನಸಿಕ ಅಶಾಂತಿ ಅಥವಾ ಅದೃಷ್ಟದಲ್ಲಿ ಕುಸಿತ ಉಂಟುಮಾಡುವ ಸಾಧ್ಯತೆ ಇರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಧನುರಾಶಿಯ ಸ್ವಾಮಿ ಗ್ರಹ ಗುರುಗ್ರಹ, ಅಂದರೆ ಬೃಹಸ್ಪತಿ ಗ್ರಹ. ಇದು ಸತ್ವಗುಣದ ಗ್ರಹವಾಗಿದ್ದು ಶುದ್ಧತೆ, ಧರ್ಮ, ಜ್ಞಾನ ಮತ್ತು ಶುಭತೆಯ ಪ್ರತೀಕವಾಗಿದೆ. ಆದ್ದರಿಂದ ಧನುರಾಶಿಯವರು ಕಪ್ಪು, ಬೂದು ಮತ್ತು ಗಾಢ ನೀಲಿ ಬಣ್ಣಗಳನ್ನು ತೊಡಕೂಡದು, ಏಕೆಂದರೆ ಇವು ಶನಿ ಮತ್ತು ರಾಹು ಗ್ರಹಗಳಿಗೆ ಸಂಬಂಧಿಸಿದವು. ಈ ಬಣ್ಣಗಳನ್ನು ಧರಿಸುವುದರಿಂದ ಮಾನಸಿಕ ಒತ್ತಡ, ತೀರ್ಮಾನಗಳಲ್ಲಿ ಗೊಂದಲ ಹಾಗೂ ಆಧ್ಯಾತ್ಮಿಕ ಕುಸಿತ ಉಂಟಾಗಬಹುದು. ಅದೇ ರೀತಿ ಇಸ್ತ್ರಿ, ಅಂದರೆ ಲೋಹ, ಅಲ್ಯೂಮಿನಿಯಂ ಮತ್ತು ಪ್ಲಾಸ್ಟಿಕ್ನ ವಸ್ತುಗಳು ಧನುರಾಶಿಯವರಿಗೆ ಅಶುಭವೆಂದು ಪರಿಗಣಿಸಲ್ಪಟ್ಟಿವೆ. ವಿಶೇಷವಾಗಿ ಕಬ್ಬಿಣದ ಉಂಗುರ ಅಥವಾ ಕಡೆಯನ್ನು ಧರಿಸುವುದರಿಂದ ಧನುರಾಶಿಯವರ ಜೀವನದಲ್ಲಿ ಅನಗತ್ಯವಾದ ಜಗಳಗಳು, ವೃತ್ತಿಯಲ್ಲಿ ನಿಂತು ಹೋಗುವಿಕೆ ಮತ್ತು ಆರ್ಥಿಕ ನಷ್ಟ ಉಂಟಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಅತಿಯಾಗಿ ಆಧುನಿಕ ಹಾಗೂ ಅತಿರಂಜಿತ ವಸ್ತುಗಳು, ಉದಾಹರಣೆಗೆ ಎಲೆಕ್ಟ್ರಾನಿಕ್ ಸಾಧನಗಳು ಅಥವಾ ಮಿನುಗುವ ಕೃತಕ ಆಭರಣಗಳು, ಇವು ಧನುರಾಶಿಯವರ ಸರಳ ಮತ್ತು ಧಾರ್ಮಿಕ ಸ್ವಭಾವಕ್ಕೆ ವಿರುದ್ಧ ಪರಿಣಾಮ ಬೀರುತ್ತವೆ. ಧನುರಾಶಿಯವರು ಸಹಜವಾಗಿಯೇ ಆಧ್ಯಾತ್ಮಿಕ ಸ್ವಭಾವದವರು. ಆದ್ದರಿಂದ ನಕಲಿ ಅಥವಾ ಮಾಲಿನ್ಯಗೊಂಡ ಪೂಜೆ ಸಾಮಗ್ರಿ ಉಪಯೋಗಿಸುವುದರಿಂದ ಅವರ ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ಪ್ರವೇಶಿಸಬಹುದು. ಇದರ ಜೊತೆಗೆ ಶನಿವಾರ ಮತ್ತು ಬುಧವಾರ ಧನುರಾಶಿಯವರಿಗೆ ಹೊಸ ಕೆಲಸ ಆರಂಭಿಸಲು ಅಥವಾ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲು ಅನುಕೂಲಕರ ದಿನಗಳಲ್ಲ ಎಂದು ಪರಿಗಣಿಸಲಾಗಿದೆ. ರಾಹು, ಕೇತು ದೋಷಗಳಿಂದ ಬಳಲುತ್ತಿರುವ ಧನುರಾಶಿಯವರು ವಿಶೇಷವಾಗಿ ಮದ್ಯ, ಮಾಂಸ ಹಾಗೂ ತಾಮಸಿಕ ಆಹಾರದಿಂದ ದೂರವಿರಬೇಕು, ಏಕೆಂದರೆ ಇವು ಇವರ ಮಾನಸಿಕ ಶಕ್ತಿಯನ್ನು ಕುಗ್ಗಿಸುತ್ತವೆ ಮತ್ತು ಗುರುವಿನ ಶುದ್ಧತೆಯನ್ನು ಕಲುಷಿತಗೊಳಿಸುತ್ತವೆ. ಈ ಎಲ್ಲ ಅಶುಭ ವಸ್ತುಗಳಿಂದ ದೂರವಿದ್ದು ಗುರುಗ್ರಹದ ಅನುಕೂಲತೆಯನ್ನು ಕಾಪಾಡಿಕೊಂಡು ಸಾತ್ವಿಕ ಜೀವನ ಶೈಲಿ ಅನುಸರಿಸಿದರೆ ಧನುರಾಶಿಯವರು ಜೀವನದಲ್ಲಿನ ಸಂಕಟಗಳಿಂದ ತಪ್ಪಿಸಿಕೊಂಡು ಅದೃಷ್ಟವನ್ನು ಹೊಸ ದಿಕ್ಕಿನಲ್ಲಿ ತಿರುಗಿಸಿಕೊಳ್ಳಬಹುದು. ಧನುರಾಶಿಯವರು ಪ್ರೇಮ, ದಾಂಪತ್ಯ, ಆರ್ಥಿಕ ಸಂಪತ್ತು, ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಯಶಸ್ಸು ಪಡೆಯಲು ಕೆಲವು ವಿಶೇಷ ಜ್ಯೋತಿಷ್ಯ ಪರಿಹಾರಗಳನ್ನು ಬಹಳ ಪರಿಣಾಮಕಾರಿ. ಉದಾಹರಣೆಗೆ ಪ್ರತಿ ಗುರುವಾರ ವಿಷ್ಣು ಭಗವಂತ ಹಾಗೂ ಬೃಹಸ್ಪತಿ ದೇವರ ಪೂಜೆ ಮಾಡುವುದು
ಹಳದಿ ಹೂವುಗಳನ್ನು ಅರ್ಪಿಸುವುದು, ಗುರುವಾರ ಉಪವಾಸ ಮಾಡುವುದು ಮತ್ತು ಹಳದಿ ಬಟ್ಟೆ ಧರಿಸುವುದು ಇವು ದಾಂಪತ್ಯ ಜೀವನದಲ್ಲಿ ಸಿಹಿತನ ಮತ್ತು ಸಮಾಧಾನ ತರಿಸುತ್ತವೆ. ಪ್ರೇಮ ಸಂಬಂಧಗಳನ್ನು ಬಲಪಡಿಸಲು ಧನುರಾಶಿಯವರು ಓಂ ಕ್ಲೀಂ ಕೃಷ್ಣಾಯ ನಮಃ ಮಂತ್ರವನ್ನು ಜಪಿಸಬೇಕು ಮತ್ತು ಶುಕ್ರವಾರದಂದು ರಾಧಾಕೃಷ್ಣ ದೇವಾಲಯದಲ್ಲಿ ಗುಲಾಬಿ ಹೂವನ್ನು ಅರ್ಪಿಸಬೇಕು. ಆರ್ಥಿಕ ಸಮೃದ್ಧಿ ಮತ್ತು ವ್ಯಾಪಾರದ ಪ್ರಗತಿಗಾಗಿ ನಿಯಮಿತವಾಗಿ ಲಕ್ಷ್ಮೀನಾರಾಯಣ ಪೂಜೆ ಮಾಡುವುದು ಶ್ರೇಯಸ್ಕರ. ಜೊತೆಗೆ ಮಂಗಳವಾರ ಹನುಮಾನ್ ಚಾಲಿಸೆಯ ಪಾರಾಯಣ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಧೈರ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತವೆ. ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಧನುರಾಶಿಯವರು ಗುರುವಾರದಂದು ಪುಕ್ಕರಾಜ್ ಅಂದರೆ ಪಿತಪಕ್ಷರಾಜ್ ರತ್ನವನ್ನು ಬಂಗಾರದ ಉಂಗುರದಲ್ಲಿ ಧರಿಸಬೇಕು ಮತ್ತು ಓಂ ರೀಂ ಬೃಹಸ್ಪತಿಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಇದರಿಂದ ಗುರುಗ್ರಹದ ಅನುಗ್ರಹ ಸಿಗುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸು, ಗೌರವ ಮತ್ತು ಉತ್ತೇಜನ ದೊರೆಯುತ್ತದೆ. ಇದರಿಂದ ಹೊರತುಪಡಿಸಿ ಭಾನುವಾರ ಸೂರ್ಯೋದಯಕ್ಕೂ ಮುನ್ನ ಸೂರ್ಯನಿಗೆ ಅರ್ಘ್ಯ ಅಂದರೆ ಜಲ ಸಮರ್ಪಿಸಿ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸುವುದರಿಂದ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಉನ್ನತ ಸ್ಥಾನ ದೊರಕಲು ಸಹಾಯಕವಾಗುತ್ತದೆ. ಧನುರಾಶಿಯವರು ಈ ಪರಿಹಾರಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸಿದರೆ ಅವರ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಶುಭತೆ ಮತ್ತು ಯಶಸ್ಸಿನ ದಾರಿಗಳು ತೆರೆದುಕೊಳ್ಳುತ್ತವೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.